ಹಲೋ ಗೈಸ್, ವೆಲ್ಕಮ್ ಟು ವಿಪ್ರಚಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇದು ನನ್ನ ನಾಲ್ಕನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವು ಆಗಲೇ ತಮ್ಮನೇಲಿ ನೋಡಿರ್ತೀರಾ ಏನು ವಿಡಿಯೋ ಅಂತ. ಎಸ್, ಮೈ ಜ್ಯುವೆಲರಿ ಕಲೆಕ್ಷನ್ಸ್. ಲಾಸ್ಟ್ ವಿಡಿಯೋನು ಸಹ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಗೆಟ್ ರೆಡಿ ವಿತ್ ಮೀ ಅಂತ. ದಯವಿಟ್ಟು ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್, ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಓಕೆ, ನೆಕ್ಸ್ಟ್ ಇವಾಗ ನಾವು ಶುರು ಮಾಡೋಣ ಜ್ಯುವೆಲರಿ ಕಲೆಕ್ಷನ್ಸ್ನ. ಜ್ಯುವೆಲರಿ ಕಲೆಕ್ಷನ್ಸ್ ಅಂದರೆ ನನ್ನ ಹತ್ರ ಅಷ್ಟೊಂದು ಬ್ರಾಡಾಗಿ ಏನು ಕಲೆಕ್ಷನ್ಸ್ ಏನಿಲ್ಲ, ಇರೋದು ಅಲ್ಪ ಸ್ವಲ್ಪ ತೋರಿಸ್ತೀನಿ. ಶುರು ಮಾಡೋಣ ಬನ್ನಿ. ದಿ ಫಸ್ಟ್ ಒನ್ ಈಸ್ ದಿಸ್ ಇಸ್ ಲಾಂಗ್ ನೆಕ್ಲೆಸ್. ಹೇಗಿದೆ? ಇದು ಮೀಶೋದಲ್ಲಿ ಬೈ ಮಾಡಿದ್ದು. ಕಾಣಿಸ್ತಾ ಇದೆಯಾ? ಇದು ಮೀಶೋದಲ್ಲಿ ಬೈ ಮಾಡಿದ್ದು. ಚೆನ್ನಾಗಿದೆ. ಸ್ಯಾರಿ ಮೇಲೆಲ್ಲ ಹಾಕೊಳಕ್ಕೆ ಒಂದೊಂದೇ ಪೀಸ್ ಹಾಕೋಬೇಕು, ಇಲ್ಲ ಇದ್ರ ಜೊತೆಗೆ ಬೇರೆದೆಲ್ಲ ಹಾಕೊಂಡ್ರೆ ಹೆವಿ ಜಾತ್ರೆ ಅನಿಸುತ್ತೆ. ಇದು ನಾನು ಮೀಶೋದಲ್ಲೇ ಬೈ ಮಾಡಿದ್ದು. ಇದ್ರ ಜೊತೆ 2 ಇಯರಿಂಗ್ಸ್ ಇದೆ. ಇದ್ರ ಜೊತೆ 2 ಇಯರಿಂಗ್ಸ್ ಈ ಥರ ಬರುತ್ತೆ. ಸೇಮ್ ಅದೇ ಡಿಸೈನಲ್ಲಿ, ಸ್ವಲ್ಪ ಚೂರು ಚೇಂಜಸ್ ಇದೆ ಅಷ್ಟೇ. 2 ಇಯರಿಂಗ್ಸ್ ಬರುತ್ತೆ. ಇದು ಸಹ ಮೀಶೋದಲ್ಲೇ ಬೈ ಮಾಡಿದ್ದು. ಬೇಕು ಅಂತಂದರೆ ಬೇಕಾದ್ರೆ ನಾನು ಲಿಂಕ್ನ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದು ಮೀಶೋದಲ್ಲಿ ಬೈ ಮಾಡಿದ್ದು ಫಸ್ಟ್ ಒನ್. ಆ್ಯಂಡ್ ದೆನ್ ಸೆಕೆಂಡ್ ಒನ್, ಇದು ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ತೊಗೊಂಡಿದ್ದು, ಮೈಸೂರಲ್ಲಿ ತೊಗೊಂಡಿದ್ದು. ಹೀಗೆ ಸೀರೆನೋ ಏನೋ ಬೇರೆ ಏನೋ ಐಟಮ್ ತರಕ್ಕೆ ಹೋದಾಗ ಅಲ್ಲಿ ರೋಡ್ ಸೈಡಲ್ಲಿ ಮಾಡ್ತಾರಲ್ಲ, ಆವಾಗ ತೊಗೊಬಂದಿದ್ದು. ಹೀಗಿದೆ ನೆಕ್ಲೆಸ್. ಇದು ಸ್ವಲ್ಪ ಇದಾಗಿದ್ದು, ಬಿಡಿಸ್ಬೇಕು ಚೂರು. ಹೀಗೆ ಬರುತ್ತೆ ಇದು ನೆಕ್ಲೆಸ್. ಕಾಣಿಸ್ತಾ ಇದೆಯಾ? ಇದ್ರದ್ದು ಜುಮ್ಕಿ ಬಂದ್ಬಿಟ್ಟು ಇದು ಜುಮ್ಕಿ. ಇದು ಸಹ ಚೆನ್ನಾಗಿದೆ. ಇದ್ರದ್ದು ಜುಮ್ಕಿ, ಸಾರಿ ಇದಲ್ಲ, ಇದು ಇಯರಿಂಗ್ಸು. ಅದ್ರ ಇದು ಆ ನೆಕ್ಲೆಸ್ದು ಇದು. ಅದು ಸಹ ಸೀರೆ ಮೇಲೆ ಅಥವಾ ಲಾಂಗ್ ಗೌನ್ ಅಥವಾ ಡ್ರೆಸ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ನೆಕ್ಸ್ಟ್ ಇದು ವೈಟ್ ಮತ್ತು ಗೋಲ್ಡ್ ಡ್ರೆಸ್ಸಸ್ ಮೇಲೆ ಅಥವಾ ಒಂದು ಸಿಂಗಲ್ ಪೀಸ್ ಗೌನ್ ಮೇಲೆ ಹಾಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಇದು ಆಲ್ರೆಡಿ ಒಂಚೂರು ಕಲರ್ ಶೇಡ್ ಆಗಿಬಿಟ್ಟಿದೆ. ಇದು ಬಂದ್ಬಿಟ್ಟು ಯಾವಾಗ ಗೊತ್ತಾ, ಇದು ಯಾವುದೋ ಶಾಪಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ ಇದು 500 to 600 ಅಮೌಂಟ್ ಕೊಟ್ಟೆ ತೊಗೊಂಡಿದ್ದು. ತುಂಬ ಒಂದು 3 to 4 ಇಯರ್ಸ್ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜೊತೆಲಿದೆ ಇದು. ದಿಸ್ ಇಸ್ ಬ್ಯೂಟಿಫುಲ್ ನೆಕ್ ಪೀಸ್, ತುಂಬ ಚೆನ್ನಾಗಿದೆ. ಈ ಥರ ಇದೆ ಇದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇದು ಎಲ್ಲದ್ರಲ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡ್ರೆಸ್ ಆಗಿರ್ಬೋದು ಅಥವಾ ಫ್ರಾಕ್ ಆಗಿರ್ಬೋದು ಅಥವಾ ಸ್ಯಾರಿ ಆಗಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇಲ್ಲಿ 3 to 4 ಲೇಯರ್ ಇದೆ. ಇದು ಚೆನ್ನಾಗಿದೆ. ಅಕಸ್ಮಾತ್ ನಾವು ಚೈನಾಗಿ ಯೂಸ್ ಮಾಡಲಿಲ್ಲ ಅಂದ್ರೂ ಈ ಸೀರೆ ಹಾಕಿದಾಗ ಸೈಡಿಗೆ ಹಾಕೋಕ್ಕೆ ಅಥವಾ ಫ್ರಾಕ್ಸಿಗೆಲ್ಲ ಹಾಕೊಳ್ಳೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಒಂದು ತಗೊಂಡ್ರೆ ಒಂಥರ 3-4 ಥರ ಯೂಸ್ ಮಾಡ್ಬೋದು ಅಂತಾರಲ್ಲ, ಆ ಥರ. ಇದು ತುಂಬ ಚೆನ್ನಾಗಿದೆ. ಇದು ದಿಸ್ ಇಸ್ ಮೈ ಫೇವ್ರೆಟ್ ಆಲ್ಸೋ. ಇದ್ರದ್ದು ಇಯರಿಂಗ್ಸ್ ಇತ್ತು, ಎಲ್ಲೋ ಮಿಸ್ ಆಗಿದೆ. ಸೊ ಸಿಕ್ಕಿದ್ರೆ ಯಾವುದಾದ್ರೂ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಇದು ನೆಕ್ಸ್ಟ್ ಒನ್ ಇದು ಸಹ ಯಾವುದೋ ಶಾಪಲ್ಲಿ ತೊಗೊಂಡಿದ್ದು. ಇದು ಸೀರೆಗಳಿಗೆಲ್ಲ ಸಿಂಪಲ್ ಸೀರೆಗೆಲ್ಲ ನೆಕ್ ಪೀಸ್ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದು. ಇದು ನಾವು ಒಬ್ಬರು ಒಂದೊಂದು ತೊಗೊಂಡ್ರೆ ಮನೇಲಿ ಎಲ್ಲರೂ ಹಾಕೋಬೋದು. ಇದನ್ನ ನಾವು ತೊಗೊಂಡಿದ್ದಲ್ಲ ಅನ್ಸುತ್ತೆ, ನಮ್ಮ ಅಮ್ಮನ ಯಾರೋ ತಂದ್ಕೊಟ್ಟಿದ್ದು. ನಮ್ಮ ಅಮ್ಮನ ಅಥವಾ ನಮ್ಮ ಚಿಕ್ಕಮ್ಮನ ಏನೋ ಗೊತ್ತಿಲ್ಲ, ಅವ್ರು ತಂದ್ಕೊಟ್ಟಿದ್ದು ಅನಿಸುತ್ತೆ, ಮೇ ಬಿ ಇರ್ಬೋದು. ಇದ್ರದ್ದು ಜೊತೆ ಒಂದು ಗ್ರೀನ್ ಕಲರ್ ಇತ್ತು, ಅದು ಸಹ ಸಿಕ್ಕಿಲ್ಲ. ನೋಡ್ತೀನಿ, ಸಿಕ್ಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ಸಹ ಅದೇ ಸೀರೆ ಮೇಲೆ ಹಾಕೊಳ್ಳೋಕ್ಕೆ ಅಥವಾ ಮಕ್ಕಳಿಗೆ ಡ್ರೆಸ್ಸಸ್ ಮೇಲೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆ್ಯಂಡ್ ನನ್ನ ಹತ್ರ ಒಂದು ಐ ಕಾಪ್ ಇದೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು ಮಸ್ತ್ ಕಾಣಿಸುತ್ತೆ ಅಂತಂದರೆ, ಟ್ರೆಡಿಷನಲ್ ಆಗಿ ಹಾಕೋಬೋದು ಅಥವಾ ಸೂಟ್ ಹಾಕೊಂಡಾಗ ಒಂದು ಕಡೆ ಹಾಕೊಳ್ಳೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬೇಕಾದರೂ ಹಾಕೋಬೋದು, ಹಿಂಗೆ ಸಿಕ್ಸೋ ಥರ ಬೇಕಾದರೂ ಹಾಕೋಬೋದು.
ಇದು ಈ ಥರ ಬರುತ್ತೆ. ಇದನ್ನ ಮೀಶೋದಲ್ಲಿ ತೊಗೊಂಡಿದ್ದು, ಸಖತ್ತಾಗಿದೆ. ನೆಕ್ಸ್ಟ್ ಒನ್ ಇದು ಸಹ ಅಷ್ಟೇ. ಇದು ಡ್ರೆಸ್ಸಸ್ ಮೇಲೆ ಹಾಕೋಬೋದು. ಅದು ಡ್ರೆಸ್ ಸಿಂಪಲ್ ಆಗಿದ್ರೆ ಆ ಡ್ರೆಸ್ಸಸ್ ಮೇಲೆ ಹಾಕೋಬೋದು, ಅಥವಾ ಈ ಹುಡುಗರು ಬ್ಲೇಸರ್ ಅಥವಾ ಟೀ ಶರ್ಟ್ ಎಲ್ಲ ಹಾಕೋತಾರಲ್ಲ ಅದ್ರ ಮೇಲೆ ಹಾಕೋಬೋದು, ಇಲ್ಲ ಸೀರೆ ಮೇಲೆ ಹಾಕೋಬೋದು. ತುಂಬ ಚೆನ್ನಾಗಿದೆ. ಇದು ಯಾವುದು ಪಾರ್ಲರೆಲ್ಲ ಎಲ್ಲೋ ಪರ್ಚೇಸ್ ಮಾಡಿದ್ದು, ಏನಕ್ಕೋ ಹೋದಾಗ ಪಾರ್ಲರೆಲ್ಲ ಎಲ್ಲೋ ಬೇರೆ ಕಡೆ ಶಾಪ್ ಅಲ್ಲ ಅಂತ ಪರ್ಚೇಸ್ ಮಾಡಿದ್ದು. ಚೆನ್ನಾಗಿದೆ. ಬಟ್ ಇನ್ನೊಂದಿತ್ತು ನಂಗೆ ಈ ಥರ ರೌಂಡ್, ಅದೊಂದು ಸಿಕ್ಕಿದ್ರೆ ನಾನು ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಒನ್ ಇದು ಬೈತಲೆ ಬಿಟ್ಟು, ಇದು ಒಂದು ಇರೋದು ಚಿಕ್ಕದು, ಇನ್ನೊಂದು ದೊಡ್ಡದಿದೆ, ಅದು ಸಹ ಸಿಕ್ಕಿಲ್ಲ. ನೋಡಿ ಸರ್, ಹೌ ಇಟ್ ಇಸ್ ಅಂಡ್ ಬ್ಯೂಟಿಫುಲ್. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಬೈತಲೆ ಬಿಟ್ಟು ಇದು ಚಿಕ್ಕದು ಕಾಣಿಸ್ತಾ ಇದೆಯಾ? ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇದು ಎರಡು ಸೇಮ್ ಅಷ್ಟೇ. ಇದು ಸಹ ಸೀರೆ ಮೇಲೆ ಹಾಕೊಳ್ಳೋದು. ಇದು ಎರಡು ಇದು ಎಲ್ಲ ಒಂದೇ ಥರ ಬ್ಲ್ಯಾಕ್ ಚಾನಲ್ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಇದು ಡಿಸೈನ್ ಚೆನ್ನಾಗಿತ್ತು. ಬೇರೆ ಮಣಿ ಸರ ತೆಗೆದಿದ್ದಕ್ಕೆ ಹಾಕ್ಬೋದಲ್ಲ ಅನ್ನೋ ಕಾರಣಕ್ಕೋಸ್ಕರ ತೊಗೊಂಡ್ರದು. ನೋಡಿ ಬೇಕಿದ್ರೆ ಇದು ಡಿಸೈನ್ ಸಖತ್ತಾಗಿದೆ. ಸೀರಿಯಸ್, ಈ ಡಿಸೈನು ಚೆನ್ನಾಗಿದೆ. ನೆಕ್ಸ್ಟ್ ಇದು ನೋಡಿ ಬೇಕಿದ್ರೆ, ಇದು ಸಹ ಚೆನ್ನಾಗಿದೆ. ಹೇಗಿದೆ? ಸೂಪರ್ ಆಗಿದೆ, ಚೆನ್ನಾಗಿದೆ. ಇದನ್ನು ಬ್ಲ್ಯಾಕ್ ಚೈನ್ ತೆಗೆದುಬಿಡ್ಬೇಕಾದ್ರೆ ಬೇರೆ ಚೈನ್ ಹಾಕೋಬೋದು ಅನ್ನೋ ಕಾರಣಕ್ಕೋಸ್ಕರ ತೊಗೊಂಡಿದ್ದು. ಸೀರೆಗಳ ಮ್ಯಾಚಿಂಗಿಗೆ ಹಾಕೋಬೋದು ಅಂತ. ನೆಕ್ಸ್ಟ್ ಒನ್ ಈಸ್ ಇವಾಗೊಂದು ಈ ಚೈನ್ ತೋರಿಸಿದೆ ಅಲ್ವಾ, ಈ ಚೈನ್ ತೋರಿಸಿದ್ನಲ್ಲ ಅದ್ರದ್ದು ಜುಮ್ಕಾ ಅಲ್ಲ, ಜುಮ್ಕಾ ಥರನೇ ಓಲೆ ಚೆನ್ನಾಗಿದೆ. ಇವಾಗ ಗೋಲ್ಡ್ ಇಯರಿಂಗ್ಸ್ ಎಲ್ಲ ಬರುತ್ತಲ್ಲ ಆ ಥರ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ನನ್ನ ಹತ್ರ ಇನ್ನೊಂದು ಜುಮ್ಕಿ ಇದೆ. ಬಟ್ ಈ ನೆಕ್ಲೆಸ್ನ ಯಾವುದೋ ಫಂಕ್ಷನಲ್ಲಿ ಯಾರೋ ಕತ್ಕೊಂಡ್ರು ಅಥವಾ ಏನೋ ಮಿಸ್ ಆಯಿತು ಏನೋ ಅಂತ ಗೊತ್ತಿಲ್ಲ. ಇದ್ರ ನೆಕ್ಲೆಸ್ ತುಂಬ ಚೆನ್ನಾಗಿತ್ತು. ಬಟ್ ಜುಮ್ಕಾ ಒಂದು ಉಳ್ಕೊತು. ಚೆನ್ನಾಗಿದೆ ನೋಡಿ. ಇದರೊಳಗೆ ಕೆಳಗಡೆ ಮುತ್ತು ತುಂಬ ಇದೆ, ಅದಕ್ಕೆ ತುಂಬ ಇಷ್ಟ. ಇಲ್ಲಿ ನೋಡಿ ಎಷ್ಟೊಂದಿದೆ, ಚೆನ್ನಾಗಿದೆ ಇದು ಜುಮ್ಕಾ. ಆ್ಯಂಡ್ ಇದೊಂದು ಪೇರ್ ಇದೆ ನನ್ನ ಹತ್ರ, ಅದರಷ್ಟಿದೆ. ಇದು ಚೆನ್ನಾಗಿ ಕಾಣಿಸ್ತದೆ ಅನಿಸುತ್ತೆ. ಇದು ತುಂಬ ಕಮ್ಮಿ ಮಾಡಿದೆ ನೋಡಿ, ವೈಟ್ ಕಲರು ಅಷ್ಟೊಂದಿಲ್ಲ, ಒಂದೊಂದು ಕೊಟ್ಟಿದ್ದಾರೆ, ಅದರಷ್ಟು ತುಂಬ ಇಲ್ಲ. ಇದು ಸಹ ಚೆನ್ನಾಗಿದೆ, ಜುಮ್ಕಾ ತುಂಬ ಚೆನ್ನಾಗಿದೆ. ಇದು ತುಂಬ ಇಯರ್ಸ್ ಆಯಿತು ತೊಗೊಂಡು, ಕಲರ್ ಒಂಚೂರು ಶೇಡ್ ಆಗಿಲ್ಲ. ಇಲ್ಲಿ ನೋಡಿ ಬೇಕಿದ್ರೆ ಒಂಚೂರು ಕಲರ್ ಶೇಡ್ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇದು ಇಲ್ಲಿ ಊರಲ್ಲೆಲ್ಲ ಜಾತ್ರೆ ಆಗುತ್ತಲ್ಲ ಅಲ್ಲಿ ತೊಗೊಂಡಿದ್ದು. ಇದು ರೇಟ್ ಕೇಳಿದ್ರೆ ನಗ್ತೀರಾ, ನಗದೇನಲ್ಲ, ಎಷ್ಟು ಕಮ್ಮಿ ಸಿಗ್ತಾ ಅಂತ ಹೇಳ್ತೀರಾ. 50 rupees. ಹಳ್ಳಿಲೆಲ್ಲ ಇರ್ತಾರಲ್ಲ, ಇಲ್ಲಾಂದ್ರೆ ಮೈಸೂರಿಗೆಲ್ಲ ಹೋಗ್ತಾರಲ್ಲ ಇದು ಶಾಪಿಂಗಿಗೆ, ಸ್ಟ್ರೀಟ್ ಶಾಪಿಂಗಿಗೆ, ಅಲ್ಲೆಲ್ಲ ಸಿಗುತ್ತೆ 50 rupees ಅಷ್ಟೇ. ಇದು ಚೆನ್ನಾಗಿದೆ. ಇದು ಸಹ ಅಷ್ಟೇ, ಸೀರೆಗೆ ಹಾಕೊಳ್ಳೋಕೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಬಜೆಟ್ ಫ್ರೆಂಡ್ಲಿ. ನನ್ನ ಹತ್ರ ಇನ್ನೇನಿದ್ರು ಇಷ್ಟೇ ನನ್ನ ಹತ್ರ ನೆಕ್ ಪೀಸಸ್ ಇರೋದು, ಅಷ್ಟೇ ಇರೋದು. ಇನ್ನೊಂದು ಸ್ವಲ್ಪ ಇದೆ, ಅದು ನಮ್ಮ ಚಿಕ್ಕಮ್ಮನ ಹತ್ರ ಇದೆ. ಅದೇನಾದರೂ ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇದು ಸಹ ಅಷ್ಟೇ, ಇದು ಶಾಪಲ್ಲೇ ತೊಗೊಂಡಿದ್ದು ಜುಮ್ಕಾ. ಇದು ಬ್ಲ್ಯಾಕ್ ಜುಮ್ಕಾ, ವೈಟ್ ಬೀಡ್ಸ್ ಇದೆ ನೋಡಿ, ಚೆನ್ನಾಗಿದೆ. ವೈಟ್ ಕಲರ್ ಡ್ರೆಸ್ಸಿಗೆ ಚೆನ್ನಾಗಿ ಕಾಣುತ್ತೆ, ಅಥವಾ ಇಲ್ಲಾಂದರೆ ಒಂಥರ ಸಿಲ್ವರ್ ಕಲರ್ ಡ್ರೆಸ್ಸಿಗೆ ಅಥವಾ ಬ್ಲ್ಯಾಕ್ ಡ್ರೆಸ್ಸಿಗೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ದೆನ್ ಇದು ನೆಕ್ಸ್ಟ್ ಒನ್ ಇಯರಿಂಗ್ ಪೀಸ್. ಇದು ಕಾಸು ಥರದ ಪೀಸ್. ಇದು ಕಾಣಿಸ್ತಾ ಇದೆಯಾ? ಕಾಸು ಥರದ್ದು ಚೆನ್ನಾಗಿದೆ. ಇದ್ರದ್ದು ನೆಕ್ಲೆಸ್ ಇದೆ, ನೆಕ್ ಪೀಸು ಚೋಕರ್ ಥರ. ಅದು ಸಹ ನಮ್ಮ ಚಿಕ್ಕಮ್ಮನ ಹತ್ರ ಇರಬೇಕು ಮೇ ಬಿ. ಆ್ಯಂಡ್ ದೆನ್ ನಿಮ್ಗೆ ಇನ್ನೊಂದು ತೋರಿಸ್ಲೇಬೇಕು. ಇದು ನನ್ನ ಫೇವ್ರೆಟ್ ಓಲೆ. ಇದು ನಾನು 7th ಇದ್ದಾಗಿಂದನೂ ಇಟ್ಕೊಂಡಿದ್ದೀನಿ ಇಯರಿಂಗ್ಸು. ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ ಟು ಸಿ ದಿಸ್. ಯಾಕೆ ಅಂತಂದರೆ ಇದು ನಾನು ಯಾವುದೋ ಒಂದು ಪ್ರೋಗ್ರಾಮ್ ಹಾಕ್ತಾರೆ. ಇದ್ರದ್ದು ಫೋಟೋ ಇದ್ದರೆ ಶೇರ್ ಮಾಡ್ತೀನಿ ಆಯಿತಾ. ಇದು ನನ್ನ ಹೊಸ ಫೋನ್ ಆಗಿರೋದ್ರಿಂದ ಫೋಟೋ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇದು ನನ್ನ ಫೇವ್ರೆಟ್ ಇಯರಿಂಗ್ಸ್, ಅಷ್ಟು ಮಸ್ತಾಗಿ ಕಾಣುತ್ತೆ ನಾನು ಹಾಕೊಂಡಾಗ. ನಂದು ಹಳೆ ಇನ್ಸ್ಟಾಗ್ರಾಮ್ ID ಹ್ಯಾಕ್ ಆಯಿತು. ಇಲ್ಲ ಅಂತ ಅಂದಿದ್ರೆ ಆ ವಿಡಿಯೋದಲ್ಲಿ ಆ ಫೋನಲ್ಲೂ ಅಥವಾ ಆ ಫೋನಲ್ಲಿ ಫೋಟೋದಲ್ಲೂ ವಿಡಿಯೋದಲ್ಲೇ ಇತ್ತು ಫೋಟೋ, ಅಷ್ಟು ಮಸ್ತಾಗಿ ಕಾಣುತ್ತೆ. ಸಖತ್ತಾಗಿದೆ ಇದು ಇಯರಿಂಗ್ಸು. ಇದು ಯಾರೋ ಕೊಟ್ಟಿದ್ದೋ ಅಥವಾ ನಾನೇ ತೊಗೊಂಡಿದ್ದೋ ಅಂತಲೂ ನೆನಪಿಲ್ಲ. ಮಾತ್ರ ಅವಾಗಿಂದನೂ ಇದನ್ನ ಇಯರಿಂಗ್ಸ್ ಅಷ್ಟೇ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಗೀರಾಗಿದೆ.
ನೋಡ್ತಾ ಇದ್ದೀರಾ, ಇದು ಗೀರ್ಗಿರಾಗಿದೆ ಎಲ್ಲ ಹೋಗಿದೆ. ಬಟ್ ಇದು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದನೇ ಕಾರಣಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಇದಾಗಿದೆ ಅಂತ, ಅದು ಸಹ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ನಾನು ಹಿಂಗೆ ನೋಡಿ ತೋರಿಸ್ತೀನಿ. ಚೆನ್ನಾಗಿ ಕಾಣಿಸ್ತಿದ್ದೆ ಅಲ್ವಾ, ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ದೆನ್ ಇದು ಇನ್ನೊಂದು ಇಯರಿಂಗ್ಸ್ ಇದೆ ನನ್ನ ಹತ್ರ. ಇದು ತೊಗೊಬಿಟ್ಟು ನನಗೆ ನಾನೇ ಮಿರರಲ್ಲಿ ನೋಡಿ ನಾನೇ ಹಾಕೋಬಾರ್ದು ಅಂದಿಸ್ಬಿಟ್ಟು ಹೋದ್ರೆ ಸುಮ್ಮನಾಗಿದ್ದೀನಿ. ದಿಸ್ ಒನ್, ಇದು ಯಾವುದೋ ಧಾರಾವಾಹಿಯಲ್ಲಿ ಯಾರೋ ಹಾಕೊಂಡಿದ್ರು, ಅದನ್ನ ಫೋಟೋ ತೆಗೆದಿಟ್ಕೊಂಡು ಅದನ್ನ ಮೀಶೋದಲ್ಲಿ ಹಾಕಿ ಇದನ್ನು ಸರ್ಚ್ ಮಾಡಿ ತೊಗೊಂಡಿದ್ದು. ಆ್ಯಕ್ಚುಲಿ ಇದನ್ನ ಏನು ಮಾಡಿದೆ ಗೊತ್ತಾ, ಹಾಕೊಂಡು ಮಿರರ್ನಿಂದ ನಿಂತ್ಕೊಂಡು ನೋಡಿದ್ರೆ ನನಗೆ ಭಯ ಆಗೋಯ್ತು. ಸೊ ಹಂಗಾಗಿ ಹೆಂಗೆ ತೊಗೊಂಡೆ ಹಾಗೆ ಇಟ್ಟಿದ್ದೀನಿ. ನಿಮ್ಗೇನಾದರೂ ಇಯರಿಂಗ್ಸ್ ಬೇಕು ಅಂದರೆ ಬೇಕಾದ್ರೆ ನಾನು ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ತಗೊಳ್ಳಿ. ಇದು ನೋಡಿ, ಬೇಕಾದ್ರೆ ಹಿಂಗೆ ಸಿಕ್ಸೇ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ದೇವ ಅಂದರೆ ಒಂಥರ ಹೆವಿ ಭಾರ ಅನಿಸುತ್ತೆ. ಅದು ರಿಯಾಲಿಟಿ ಶೋ ಮಾಡೋರಿಗೆ ಅಥವಾ ಸೀರಿಯಲ್ಸ್ ಮಾಡೋರ್ಗೆ ಹಂಗೆ ಅನ್ಸೋದೇನೋ ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಬಟ್ ನಮ್ಗೆ ಈ ಥರ ಇಷ್ಟೊಂದೆಲ್ಲ ಹಾಕೊಂಡು ಅಭ್ಯಾಸ ಇರೋದಲ್ಲ. ಸೊ ಹಾಗಾಗಿ ಒಂದಿನ ಒಂದು ಹಾಫ್ ಆನ್ ಅವರ್ 1 ಅವರ್ ಹಾಕೋಬೋದು, ಅದ್ರ ಮೇಲೆ ಆಗೋದಿಲ್ಲ, ಎಲ್ಲ ಚುಚ್ಕೊಂಡ್ಬಿಡುತ್ತೆ ಎಲ್ಲ. ಸೊ ಹಾಗಾಗಿ ಲಿಂಕ್ ಬೇಕು ಅಂದರೆ ಹಾಕಿರ್ತೀನಿ ವಿಡಿಯೋದಲ್ಲಿ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇದು ನೋಡಿ, ಇದು ಸಹ ಶಾಪಲ್ಲಿ ತೊಗೊಂಡಿದ್ದು. ಹೆಂಗೆ ತೊಗೊಂಡಿದ್ದೀನಿ ಹಾಗೆ ಇಟ್ಟಿದ್ದೀನಿ, ಓಪನ್ ಸಹ ಮಾಡಿಲ್ಲ. ಇದನ್ನು ಒಂದು ಸರಿನೂ ವೇರ್ ಸಹ ಮಾಡಿಲ್ಲ. ಇದು ಪಿಕಾಕ್ ಡಿಸೈನ್ ಬರುತ್ತೆ, ಕಾಣಿಸ್ತಾ ಇದೆಯಾ? ಪಿಕಾಕ್ ಡಿಸೈನ್ ಬರುತ್ತೆ, ಚೆನ್ನಾಗಿದೆ. ಯಾವುದಾದ್ರೂ ಕಲರ್ ಡ್ರೆಸ್ಸಿಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಆ್ಯಕ್ಚುಲಿ ಯಾವುದು ಆರ್ಟಿಫಿಷಿಯಲ್ ಇವಾಗ ವೇರ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಜಾಸ್ತಿ. ಫಸ್ಟು ನಾನು ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ ಇದ್ದಾಗ ತುಂಬ ಆರ್ಟಿಫಿಷಿಯಲ್ ಹಾಕ್ತಾಯಿದ್ದೆ. ಸೊ ಹಾಗಾಗಿ ನನ್ನ ಹತ್ರ ಇಯರಿಂಗ್ಸ್ ಕಲೆಕ್ಷನ್ಸೇ ಜಾಸ್ತಿ ಇದೆ. ನಾನು ಆ್ಯಕ್ಚುಲಿ ಇನ್ನೊಂದು ವ್ಲಾಗ್ ಮಾಡಬೇಕಾಗುತ್ತೆ ಇಯರಿಂಗ್ಸ್ ಕಲೆಕ್ಷನ್ ಅಂತಲೇ. ಅಷ್ಟು ಒಂದೇ ವಿಡಿಯೋದಲ್ಲಿ ಎಲ್ಲ ಇಯರಿಂಗ್ಸ್ ತೋರ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಆ್ಯಂಡ್ ಯಾವುದು ನಿಮಗೆ ತೋರಿಸ್ಬೇಕಂತ ನಿಮಗೆ ಗೊತ್ತಿಲ್ಲ. ಅಷ್ಟೊಂದು ಕಲೆಕ್ಷನ್ ಇದೆ. ಸೊ ಹಾಗಾಗಿ ಇದನ್ನ ಯಾವುದೋ ಜಾತ್ರೆಯಲ್ಲಿ ನಾನೇ ತೊಗೊಂಡಿದ್ದು, ಪ್ರಿಯಾಪಟ್ಟಣದ ಒಂದು ಜಾತ್ರೆ ಅಲ್ಲ, ಯಾವುದೋ ಒಂದು ಜಾತ್ರೆಗೆ ತೊಗೊಂಡಿದ್ದು, ಇಷ್ಟ ಆಯಿತು ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಸೀರೆ ಅಂದರೆ ಟ್ರೆಡಿಷ್ನಲ್ ಸೀರೆಗಿಂತ ಒಂಥರ ಮಾಡ್ರನ್ ಸೀರೆಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇಯರಿಂಗ್ಸ್ನ ತೊಗೊಂಡೆ. ನೋಡಿ ಚೆನ್ನಾಗಿದೆ, ಸಖತ್ತಾಗಿದೆ. ಆ್ಯಂಡ್ ನೆಕ್ಸ್ಟ್ ತೋರಿಸ್ಬೇಕಂತ ಗೊತ್ತಿಲ್ಲ. ದಿಸ್ ಒನ್ ಆಫ್ ಮೈ ಜುಮ್ಕಿ. ಇದು ಸಿಲ್ವರ್ ಕಲೆಕ್ಷನ್ಸ್. ಇದು ಚೆನ್ನಾಗಿದೆ. ಇದು ನಾನು ಒಂದು ಗೃಹ ಪ್ರವೇಶದಲ್ಲಿ ಹಾಕಿದ್ದಷ್ಟೇ, ನಮ್ಮ ರಿಲೇಷನ್ ಮನೆ ಗೃಹ ಪ್ರವೇಶದಲ್ಲಿ ಹಾಕಿದ್ದು. ಅದೇ ಲಾಸ್ಟು, ನಾನು ಮತ್ತೆ ಹಾಕಿಲ್ಲ. ಸಖತ್ತಾಗಿದೆ. ಇದು ಆಲ್ಮೋಸ್ಟ್ ಇಲ್ಲ ಅಂತಂದ್ರೆ 300 to 400ವರೆಗೂ ನಾನು ಅಮೌಂಟ್ ಕೊಟ್ಟಿದ್ದೀನಿ. ಒಂದೊಂದು ಸರಿ ಹಾಕಿಬಿಟ್ಟಿದ್ದಕ್ಕೆ ಇಷ್ಟೊಂದು ಅಮೌಂಟೆಲ್ಲ ಸ್ಪೆಂಡ್ ಮಾಡಬೇಕು. ನೋಡಿ ಚೆನ್ನಾಗಿದೆ ಇಯರಿಂಗ್ಸ್. ಇದು ಅಷ್ಟೇ, ನನ್ನ ಹತ್ರ ನಮ್ಮ ಅಂಕಲ್ ಕೊಟ್ಟಿದ್ದ ಸೀರೆ ಅಂತ ನಾನು ಸ್ಯಾರಿ ಕಲೆಕ್ಷನ್ ಬ್ಲಾಗಲ್ಲಿ ಹೇಳಿದ್ದೀನಲ್ವಾ, ಆ ಸೀರೆ ಮಸ್ತಾಗಿ ಕಾಣುತ್ತೆ. ಆ್ಯಕ್ಚುಲಿ ಗೃಹ ಪ್ರವೇಶಕ್ಕೆ ನಾನು ಅದೇ ಸ್ಯಾರಿ ಹಾಕ್ಕೊಂಡಿದ್ದೆ, ಅದೇ ಸೀರೆಗೋಸ್ಕರನೇ ಈ ಇಯರಿಂಗ್ಸ್ನ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಇಯರಿಂಗ್ಸು. ಆ ಸೀರೆಗೂ ಸಹ ಅಷ್ಟೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಇದೊಂದು. ಇದು ಯಾವಾಗ ಗೊತ್ತಾ ತೊಗೊಂಡಿದ್ದು, ರಾಮ್ಲೀಲಾ ಇದು ಟ್ರೆಂಡಿಂಗ್ ಇತ್ತಲ್ಲ, ಅವಾಗ ತೊಗೊಂಡಿದ್ದು ಇಯರಿಂಗ್ಸ್. ಇದು ಚಂದ್ರ ಥರ ಅವಾಗ ತೊಗೊಂಡಿದ್ದು. ಒಂದ್ಸರಿನೂ ಹಾಕೇ ಇಲ್ಲ, ಸುಮ್ಮನೆ ತೊಗೊಂಡಂಗೆ ಇಟ್ಕೊಡ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ. ಓಕೆ ಗೈಸ್, ನನ್ನ ಹತ್ರ ತುಂಬ ಇಯರಿಂಗ್ಸ್ ಇದೆ. ಓಕೆನಾ, ನಿಮ್ಗೆ ಯಾವ್ದು ತೋರಿಸ್ಬೇಕು ಯಾವ್ದು ತೋರಿಸ್ಬಾರ್ದು ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ನಿನ್ನೆ ಸೆಲೆಕ್ಷನ್ ಮಾಡಿ ತೆಗೆದು ತೋರಿಸೋ ಹಾಗಾಯಿತು. ಇನ್ನೂ ತುಂಬ ಇಯರಿಂಗ್ಸ್ ಕಲೆಕ್ಷನ್ಸ್ ಇದೆ. ಒಂದೇ ಸರಿ ಎಲ್ಲ ತೋರಿಸಿದ್ರೆ ಸುಮ್ಮನೆ ಲೆಂತಿ ಅನಿಸುತ್ತೆ, ನೋಡೋರ್ಗೂ ಬೋರ್ ಆಗುತ್ತೆ. ಸೊ ನನ್ನ ಹತ್ರ ಇರೋ ಇಯರಿಂಗ್ಸ್ ಕಲೆಕ್ಷನ್ನ ನೀವು ನೋಡಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಇನ್ನೊಂದು ಸರಿ ಇಯರಿಂಗ್ಸ್ ಕಲೆಕ್ಷನ್ ತಾನೇ ಸಪ್ರೇಟ್ ವ್ಲಾಗ್ನ ಮಾಡಿ ಹಾಕ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಇಷ್ಟ ಹೇಳೋಕ್ಕೆ ಸಾಧ್ಯ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ. ಪ್ಲೀಸ್ ಡು ಸಬ್ಸ್ಕ್ರೈಬ್ ವಿಪ್ರಚಾ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್.